ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಅಕ್ಕದು ಶ್ರೀಮಂತ ಫಂಕ್ಷನ್ ಇದೆ, ಸೊ ಹಾಗಾಗಿ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಹಾಗೆ ನಮ್ಮ ಬುಜ್ಜಿ ಬೇಬಿ ನಾಮಕರಣಕ್ಕೋಸ್ಕರ ಶಾಪಿಂಗ್ ಮಾಡಬೇಕು. ಬಟ್ಟೆ ಎಲ್ಲ ಇನ್ನೂ ಏನು ಪ್ರಿಪ್ರೇಷನ್ ಮಾಡೇ ಇಲ್ಲ. ಸೊ ಹಾಗಾಗಿ ಇವತ್ತು ಅದು ಶ್ರೀಮಂತ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಬರ್ಬೇಕಾರೆ ಎಲ್ಲನೂ ಮಾಡೋಣ ಅಂತ. ನೋಡೋಣ ಹೇಗಿರುತ್ತೆ ಅಂದ್ ಯಾವ ಥರ ಡ್ರೆಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಬುಜ್ಜಿ ಬೇಬಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಅಂದರೆ ಅವರಿಗೆ ಅಲ್ಲಿ ಬಂದಿದೆಲ್ಲ, ಹಾಗಾಗಿ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ರೆಡಿ ಆಗ್ತಾರೆ, ಇನ್ನೂ ಟೈಮ್ ಇದೆ. ಹಾಗಾಗಿ ಸೊ ಬನ್ನಿ ಇವಾಗ ಹೋಗೋಣ. ಫೈನಲಿ ಬಂದ್ವಿ. ಆ್ಯಂಡ್ ಇವಾಗ ನಾನು ಅಕ್ಕಗೆ ತಟ್ಟೆ ತುಂಬಬೇಕಲ್ಲ, ಹಾಗಾಗಿ ಅದಕ್ಕೆ ಸ್ಯಾರಿ ಆಗಿರ್ಬೋದು, ಬ್ಯಾಂಗಲ್ಸು, ಫ್ರೂಟ್ಸು ಮತ್ತು ಪ್ರತಿಯೊಂದೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊತಾ ಇದ್ವಿ. ಲೇಟಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ತೊಗೊತಾ ಇದ್ವಿ. ಬುಜ್ಜಿ ಬೇಬಿಗೂ ಸ್ವಲ್ಪ ಹುಷಾರಿಲ್ಲಲ್ಲ, ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು. ಹೇಗೋ ಸಮಾಧಾನ ಮಾಡಿಸ್ಕೊಂಡು ಎಲ್ಲ ತೊಗೊಂಡು ಇವಾಗ ಫಂಕ್ಷನ್ ಹಾಲ್ ಹತ್ರ ಬಂದ್ವಿ. ಫಂಕ್ಷನ್ ಇದ್ದಿದ್ದು ನ್ಯೂ ಟೌನ್ ಯಲಹಂಕ ಹತ್ರ ಆಂಜನೇಯ ಟೆಂಪಲ್ ಇದೆಯಲ್ಲ ಅಲ್ಲಿ. ಸೊ ನಾವು ಹೋಗ್ಬೇಕಾದ್ರೆ ಅಕ್ಕಗೆ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ರು ಹೊರಗಡೆ, ಅಕ್ಕ ಬಾವ ಎಲ್ಲ ನಿಂತ್ಕೊಂಡು. ಫುಲ್ ಖುಷಿಯಾಗಿದ್ದಾರೆ ಎಲ್ಲಾದರೂ, ಬಿಕಾಸ್ ಈ ಮೂಮೆಂಟ್ಗೋಸ್ಕರ 4 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ಇವತ್ತು ಅದು ನಡೀತಾ ಇದೆ ಅಂದಾಗ ಫ್ಯಾಮಿಲಿ ಎಲ್ಲರಿಗೂ ತುಂಬ ಖುಷಿಯಾಗಿದ್ದಾರೆ. ಸೊ ಅಮ್ಮ ತಮ್ಮನೂ ಕೂಡ ಹಾಗೆ ಬಂದಿದ್ರು. ನಾವು ಹಿಂಗಿಂದನೇ ಹೋದ್ವಿ. ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ಹೋಗಿಲ್ಲ, ಬಿಕಾಸ್ ಬುಜ್ಜಿ ಬೇಬಿಗೆ ಹುಷಾರಿಲ್ಲ ಮೊದಲೇ ಬೇರೆ. ನಾನಿನ್ನು ಸ್ಯಾರಿ ಹಾಕ್ಕೊಂಡ್ರೆ ಅವನ್ನ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಾರ್ಮಲ್ ಡ್ರೆಸ್ಸಲ್ಲೇ ಹೋಗಿದ್ದೆ. ಅಕ್ಕ ಎಲ್ಲ ರೆಡಿಯಾಗಿ ನಿಂತಿದ್ರು. ನನಗಂತೂ ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು, ಬಿಕಾಸ್ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರು ಕೇಳ್ಕೊತಾ ಇದ್ರು ಏನಾಗ್ತಿದೆ ಏನು ಅಂತೆಲ್ಲ. ಫೈನಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಾವು ಕೂಡ ತಟ್ಟೆ ಎಲ್ಲ ತುಂಬಿಟ್ಟು ವಿಶ್ ಕೂಡ ಮಾಡಿ, ನಾನು ಅಕ್ಕ ಕೇಳ್ತಾ ಇದ್ದೆ ಯಾವ ಮಗು ಬೇಕು, ಗಂಡು ಬೇಕಾ ಹೆಣ್ಣು ಬೇಕಾ ಅಂತ. ಅವರು ಯಾವುದಾದ್ರೂ ಪರವಾಗಿಲ್ಲ, ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಆ್ಯಂಡ್ ತಟ್ಟೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಸೊ ಫೈನಲಿ ಅಕ್ಕ ಬಾವ ಗೆ ಒಳ್ಳೇದಾಗಲಿ ಅಂತೆಲ್ಲ ವಿಶ್ ಮಾಡಿಬಿಟ್ಟು ಇವಾಗ ಕುತ್ಕೊಂಡಿದ್ವಿ. ನನ್ನ ತಮ್ಮ ನಮ್ಮ ಬುಜ್ಜಿ ಬೇಬಿಗೆ ರೇಗಿಸ್ತಾ ಇದ್ದ, ನೀನು ಬೇಡ ಹೋಗು, ಇವ್ನು ನನ್ನ ಅಳಿಯ, ದೊಡ್ಡ ಅಳಿಯ, ನೀನು ಬೇಡ ನನಗೆ ಅಂತ. ಅವನು ಫುಲ್ ಕೋಪ ಬಂದುಬಿಟ್ಟು ಫೋನೆಲ್ಲ ಕಿತ್ತು ಬಿಸಾಕಕ್ಕೆ ಹೋಗ್ತಾ ಇದ್ದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆ ಹತ್ರನೇ ಬುಜ್ಜಿ ಬೇಬಿಗೆ ನಾಮಕರಣ ಇನ್ನೇನು ಹತ್ರನೇ ಇದೆಯಲ್ಲ, ಹಾಗಾಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದ್ವಿ, ಗೊತ್ತಿರೋ ಅಂಗಡಿ ಅಂತ ಹೇಳ್ಬಿಟ್ಟು. ಫಸ್ಟು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ. ನಾನೇನು ಜಾಸ್ತಿ ಎಲ್ಲ ಟೈಮ್ ತೊಗೊಲ್ಲ ಸ್ಯಾರೀಸ್ ನೋಡೋಕ್ಕೆಲ್ಲ, ಬಿಕಾಸ್ ನನಗೆ ನೋಡ್ತಾ ಇರ್ತೀನಿ. ಆ್ಯಂಡ್ ಸ್ಯಾರಿ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಕಲರ್ ಇಷ್ಟ ಆಯಿತು, ಕ್ಲಾತ್ ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ತೊಗೊಂಡ್ಬಿಡ್ತೀನಿ ಅಷ್ಟೇ. ಒಂದು 2 ಅಂಗಡಿ ಏನೋ ನೋಡಿದ್ವಿ. ಈ ಅಂಗಡಿಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲೇ ನಾವು ಮದುವೆ ಸೀರೆ ಎಲ್ಲ ತೊಗೊಂಡಿದ್ದು ನಮ್ಮ ಮದುವೆಗೆ. ಆವಾಗ ಲಾಕ್ಡೌನ್ ಟೈಮ್ ಬೇರೆ. ಅಂದರೆ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಕಳ್ಳರ ಥರ ಹೋಗಿ ಬಟ್ಟೆ ಆಗಿರ್ಬೋದು, ಮತ್ತು ಮೇಯ್ನ್ ತಾಳಿ ಇಸ್ಕೊಳ್ಳೋಕ್ಕೆ ತುಂಬ ಒದ್ದಾಡಿದ್ದೀವಿ. ಬಿಕಾಸ್ ಈ ಬಟ್ಟೆ ಅಂಗಡಿಯಲ್ಲಿ 2 ಇರುತ್ತೆ. ಇದು MS ಪಾಳ್ಯದಲ್ಲಿ ಇರೋದು. ಬಟ್ಟೆ ಅಂಗಡಿನೂ ಇರುತ್ತೆ, ಜ್ಯುವೆಲ್ಲರಿ ಶಾಪು ಕೂಡ 2 ಇದೆ. ಹಾಗಾಗಿ ಇಲ್ಲೇ ನಾವು ಮದುವೆಗೆಲ್ಲ ಶಾಪ್ ಮಾಡಿದ್ದು ನಮ್ಮ ಹಸ್ಬೆಂಡಿಗೆ. ಅಂದರೆ ಹೆಣ್ಣಿನ ಕಡೆಯಿಂದ ಕೊಡಿಸ್ಬೇಕಲ್ಲ, ಹಾಗಾಗಿ ಅವ್ರನ್ನೂ ಕೂಡ ಕರೆಸಿ ಇಲ್ಲೇ ಎಲ್ಲ ಕೊಡಿಸಿದ್ವಿ. ಸೊ ಮತ್ತೆ ಹೋಗಿ ಬಟ್ಟೆ ಎಲ್ಲ ಶಾಪ್ ಮಾಡ್ತಿರ್ಬೇಕಾದ್ರೆ ನನಗೆ ಅದೇ ನೆನಪಾಗ್ತಾ ಇತ್ತು. ಸೊ ಫೈನಲಿ ಎಲ್ಲರಿಗೂ ನೋಡಿ ಬಟ್ಟೆ ಎಲ್ಲ ತೊಗೊಂಡ್ವಿ. ಹಾಗೆ ಅಮ್ಮನೂ ನಮಗೆಲ್ಲ ಕೊಡಿಸ್ಬೇಕಾಗಿರ್ತಲ್ಲ, ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಂಬಿಡಿ, ಮತ್ತು ನಾನೇನು ಸಪ್ರೇಟಾಗಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಹಸ್ಬೆಂಡಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಎಲ್ಲ ಶಾಪ್ ಮಾಡಿದ್ರು. ಅದೆಲ್ಲ ಮಾಡಿಸ್ಕೊಂಡಾದ್ಮೇಲೆ ನಾನು ನನ್ನ ತಮ್ಮಂಗೆಲ್ಲ ಕೊಡಿಸ್ಬೇಕಾಗಿತ್ತಲ್ಲ, ನಾವೆಲ್ಲ ತೊಗೊಳ್ಳೋದೆಲ್ಲ ಒಪ್ಕೊಳ್ಳಲ್ಲ. ಹಾಗಾಗಿ ನಾನು ಒಂದು ಅಂಗಡಿ ತೋರಿಸ್ತೀನಿ, ನನಗೆ ಅಲ್ಲೇ ಕೊಡಿಸ್ಬಿಡು ಅಂತ ಹೇಳ್ದ. ಆಮೇಲೆ ನಾವು ಮತ್ತೆ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು ವಿದ್ಯಾರಣ್ಯಪುರದಲ್ಲಿ ಯಾವುದೋ ಒಂದು ಅಂಗಡಿ ಕರ್ಕೊಂಡು ಬಂದಿದ್ದ. ಅಲ್ಲಿ ಚೆನ್ನಾಗಿರುತ್ತೆ ನಂಗೆ ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಎಲ್ಲ ಇಬ್ಬರು ನೋಡ್ತಾ ಇದ್ರು. ನನ್ನ ಮೈದ್ನಿಗೂ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಇಲ್ಲೇ ನೋಡ್ತಾ ಇದ್ರು. ಸೊ 3 ಜನಕ್ಕೂ ಫೈನಲಿ ಆಮೇಲೆ ಯಪ್ಪ, ಹೆಣ್ಮಕ್ಳಿಗಿಂತ ಜಾಸ್ತಿ ಇವರು ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ರು. ನಾವೇ ಎಷ್ಟು ಬೇಗ ಬಟ್ಟೆ ತೊಗೊಂಡು ಬಂದ್ಬಿಟ್ವಿ. ಬಟ್ ನನ್ನ ತಮ್ಮ ಅಂತೂ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊತಾ ಇದ್ದ. ಅಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೂ ಸಮಾಧಾನ ಮಾಡಿ ಹೇಗೋ ಫೈನಲ್ ಆಗಿ
ಬಟ್ಟೆ ಎಲ್ಲ ತಗೊಂಡು ನಾವು ಕೂಡ ಡೈರೆಕ್ಟು ಮನೆಗೆ ಬಂದ್ಬಿಟ್ವಿ. ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಚಿರು ಕೂಡ ಸ್ವಲ್ಪ ಹುಷಾರಾಗಿದ್ದ. ಹಾಗಾಗಿ ಅವನು ಕೂಡ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ನಾನು. ಬಿಕಾಸ್ ತುಂಬ ಒಂದು ವೀಕಿಂದ ಸ್ಕೂಲ್‌ಗೆ ಹೋಗಿಲ್ಲ. ಇವತ್ತು ಪರವಾಗಿಲ್ಲ ಅಂದರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಆರಾಮಾಗಿದ್ದಾನೆ. ಹಾಗಾಗಿ ಸರಿ ಹೋಗಲಿ ಇವತ್ತಿಂದ ಅಂತ ಹೇಳ್ಬಿಟ್ಟು ಫೈನಲಿ ರೆಡಿ ಮಾಡಿ ಖುಷಿಯಾಗೇನೆ ಹೋದ. ಅವ್ನಿಗೆ ಎಷ್ಟೇ ದಿನ ಲೀವ್ ಕೊಟ್ಟರು ಪರವಾಗಿಲ್ಲ. ನೆಕ್ಸ್ಟ್ ಡೇ ಸ್ಕೂಲ್‌ಗೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗೇನೆ ಹೋಗ್ತಾನೆ. ಅದೊಂದು ಹ್ಯಾಪಿ ನನಗಂತೂ. ಸೊ ಇವತ್ತು ಅವನಿಗೂ ಕೂಡ ಬಾಕ್ಸಿಗೆ ಏನು ಹಾಕಿಲ್ಲ, ಅವಲಕ್ಕಿ ಚಿತ್ರಾನ್ನ ಮಾಡಿಬಿಟ್ಟು ಹಾಕಿ ಅವನು ಕೂಡ ತುಂಬ ದಿನ ಆದಮೇಲೆ ಸ್ಕೂಲಿಗೆ ನಗ್ನಗ್ತಾ ಹೋದ. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಕೂಡ ಬಂದು ನಮಗೆ ಟಿಫನ್ ಮಾಡಿಬಿಟ್ಟು ಈಗ ಬುಜ್ಜಿ ಬೇಬಿಗೂ ಕೂಡ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬುಜ್ಜಿ ಬೇಬಿಗೆ ಜಸ್ಟ್ ಅಂದರೆ ಉಪ್ಪಿಟ್ಟು ಮಾಡಿದ್ದೆ. ಏನಿಲ್ಲ, ರವೆನ ತುಪ್ಪದಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಜೀರಾ ಪೌಡರು ಹಾಕಿದ್ದೀನಿ ಅಷ್ಟೇ. ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕಿಲ್ಲ. ಬಿಕಾಸ್ ಬುಜ್ಜಿ ಬೇಬಿಗೆ ಹುಷಾರಿಲ್ಲಲ್ಲ, ಅವರು ಜಾಸ್ತಿ ಎಲ್ಲ ಏನೂ ತಿಂತಾ ಇಲ್ಲ. ಹಾಗೆ ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸಿದ್ದಾಯಿತು. ನೆನ್ನೆ ಮನೆಯವರಿಗೆಲ್ಲನೇ ಸ್ಯಾರಿ ಆಗಿರ್ಬೋದು, ಅವ್ರಿಗೆ ಬಟ್ಟೆಗಳು ಕೊಡ್ಸೋದ್ರಲ್ಲೇ ಟೈಮ್ ಆಗೋಯ್ತು. ನಮ್ಮ 4 ಜನಕ್ಕೆ ಇನ್ನೂ ಬಟ್ಟೆನೇ ಸೆಲೆಕ್ಟ್ ಮಾಡಿಲ್ಲ ನಾವು. ಇವಾಗ ಹೋಗಿ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಸೀರೆ ಮ್ಯಾಚಿಂಗು ಅವ್ರು 3 ಜನಕ್ಕೂ ಶರ್ಟ್ ಥರದ್ದು ತೊಗೊಂಡು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಂದಿನ್ನೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿಲ್ಲ. ಸೊ ನೋಡೋಣ ಯಾವ ಥರ ಸಿಗುತ್ತೆ, ಐಡಿಯಾ ಇಲ್ಲ. ನನ್ನ ಹತ್ರ ಒಂದು 2 ಸ್ಯಾರಿ ಇದೆ, ಅದ್ರದ್ದು ಮ್ಯಾಚಿಂಗು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಅವರಿಗೆ ಇದ್ರೆ ಈ ಥರ ಮ್ಯಾಚಿಂಗ್ ಇವೆರಡರಲ್ಲಿ ಯಾವ ಸಿಕ್ಕಿದ್ರು ತೊಗೊಂಡು ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬರಬೇಕು. ನೋಡೋಣ, ಇವಾಗ ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಬೇಕು ಅಂತಲೇ ಅನ್ಕೊತಾ ಇದ್ದೀನಿ. ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅನ್ಸತ್ತೆ. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಅವರಿಗೆ ಬಟ್ಟೆ ಕ್ಲಾತ್ಗಳೇ ಸಿಗ್ತಾ ಇದ್ದಿಲ್ಲ. ಶರ್ಟ್ನ ನಾನು ಸ್ಟಿಚ್ ಮಾಡಿಸೋಣ 3 ಜನಕ್ಕೂ ಅಂತ ಅಂದ್ಕೊಂಡಿದ್ದೆ. ನನ್ನ ಸ್ಯಾರಿಗೆ ಮ್ಯಾಚ್ ಹಾಕೋದು ಇಡೀ ದೇವನಹಳ್ಳಿ ಎಲ್ಲ ಹುಡುಕಿದ್ವಿ, ನನಗೆ ಸಿಕ್ಕೇ ಇಲ್ಲ. ಕೊನೆಗೊಂದರಲ್ಲಿ ಸಿಕ್ತು. ತೊಗೊಂಡು ಇವಾಗ ಚಿರುಗೆ ಕಿವಿ ವಾಲೆನ ತೊಗೊಳ್ಳೋಣ ಅಂತ ಬಂದಿದ್ವಿ. ಅವನಿಗೆ ಒಂದು ಕಿವಿ ವಾಲೆನ ನಾನು ಅದನ್ನ ಕಳ್ದಾಕೊಂಬಿಟ್ಟಿದ್ದ. ಹಾಗಾಗಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅವನು ನನಗೆ ಕಿವಿ ಒಲೆ ಕೊಡ್ಸು ಮಮ್ಮಿ, ಕಳ್ದಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿಗೆ ಇವಾಗ ಬರ್ತಾ ಇದೆಲ್ಲ, ತುಂಬ ಅಳ್ತಾನೆ ಇದ್ದಾರೆ. ಆ್ಯಂಡ್ ಲೂಸ್ ಮೋಷನ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಇದು ತಿಲಿಸ್ಮಿ ಮೋಟಿ ಅಂತ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಕೇಳಿದ್ರೆ ಕೊಡ್ತಾರೆ. ನಾನು ಹೋಗಿ ಕೇಳಿದೆ, ಈ ಥರ ನಮ್ಮ ಪಾಪು ತುಂಬ ಬರ್ತಾ ಇರೋದಕ್ಕೆ ತುಂಬ ಅಳ್ತಾ ಇದ್ದಾರೆ ಆ್ಯಂಡ್ ಊಟ ಏನೂ ಮಾಡ್ತಾ ಇಲ್ಲ, ಲೂಸ್ ಮೋಷನ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ. ಸೊ ಹಾಗಾಗಿ ಇದನ್ನು ತಗೊಂಡೋಗಿ ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಮಗು ಕಟ್ಟಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಬುಜ್ಜಿ ಬೇಬಿ ಕಟ್ಟಬೇಕು. ಇದೇನೂ ಇಲ್ಲ, ಜಸ್ಟ್ ಒಳಗಡೆ ಒಂದು ಥ್ರೆಡ್ ಥರ ಇರುತ್ತೆ ಅಷ್ಟೇ. ಅದ್ರ ಜೊತೆಗೆ ಒಂದೇ ಒಂದು ಡಾಲರ್ ಥರ ಚಿಕ್ಕದು ಕೊಟ್ಟಿರ್ತಾರೆ ನೋಡಿ, ಈ ಥರ ಇಷ್ಟೇ ಚಿಕ್ಕದಿರೋದು. ಇದು ಆಲ್ಮೋಸ್ಟ್ ಸೇಮ್ ಥರನೇ ಇದೆ. ಸೊ ಇದ್ರ ಜೊತೆಗೆ ಇದೊಂದು ಥ್ರೆಡ್ ಕೊಟ್ಟಿದ್ದಾರೆ. ಇದನ್ನು ಕಟ್ಟಕ್ಕೆ ಹೇಳಿದ್ದಾರೆ. ಹಾಗೆ ಇದರೊಳಗಡೆ ಒಂದು ಜಸ್ಟ್ ಪೇಪರ್ ಇದೆ, ಅದು ನೀವು ಹೇಗೆ ಇದನ್ನು ಯೂಸ್ ಮಾಡ್ಬೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋಣ ಇದನ್ನು ಕಟ್ಟಿದ್ರೆ ವರ್ಕ್ ಆಗುತ್ತಾ ಅಂತ. ಆಲ್ಮೋಸ್ಟ್ ವರ್ಕ್ ಆಗುತ್ತೆ, ಬಿಕಾಸ್ ನಾನು ಚಿರುಗೂ ಒಂದ್ಸಲಿ ಕಟ್ಟಿದ್ದೆ ಅವನಿಗೆ ಬರೋ ಟೈಮಲ್ಲಿ. ಸೊ ಹಾಗಾಗಿ ಇದನ್ನು ಬುಜ್ಜಿ ಬೇಬಿಗೂ ತೊಗೊಂಡು ಬಂದಿದ್ದೀನಿ. ಇದನ್ನು ಕಟ್ಟಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಬೇಗ ನಿಂತೋದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇಷ್ಟು ಬೇಗ ವರ್ಕ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಅದನ್ನು ಕಟ್ಟಿ ಆವತ್ತಿನ ದಿನವೇ ಬುಜ್ಜಿ ಬೇಬಿಗೆ ಲೂಸ್ ಮೋಷನ್ ಎಲ್ಲ ಫುಲ್ ಕಂಪ್ಲೀಟಾಗೇ ನಿಂತೋಯ್ತು. ಆರಾಮಾಗಿದ್ದ, ಅವನಿಗೆ ಯಾವುದೇ ಥರ ಲೂಸ್ ಮೋಷನ್ ಏನೂ ಆಗಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ಮಕ್ಕಳಿಗೂ ಮುಂಚೆನೇ ತೊಗೊಂಡು ಬಂದು ಹಾಕಿ. ನಾನು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ಅಷ್ಟೇ. ಬಟ್ ನೀವು ಬೇಗನೆ ಬಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ತೊಗೊಂಡು ಬಂದು ಹಾಕಿ, ತುಂಬ ಬೇಗ ವರ್ಕ್ ಆಗುತ್ತೆ. ಆ್ಯಂಡ್ ಅವನಿಗೂ ಕೂಡ ಕಟ್ಬಿಟ್ಟು ಆ್ಯಂಡ್ ಬುಜ್ಜಿ ಬೇಬಿಗೆ ತುಂಬ ಹೀಟ್ ಆಗಿಬಿಟ್ಟಿದೆ ನೋಡಿ. ಕಣ್ಣೆಲ್ಲ ಫುಲ್ಲು ಆ ಥರ ಮಲ್ಕೊಂಡು ಎದ್ದಿದ ತಕ್ಷಣ ಫುಲ್ ಕಣ್ಣೆಲ್ಲ ಆ ಥರ ಆಗೋಗ್ಬಿಟ್ಟಿರುತ್ತೆ. ನನಗಂತೂ ಅವನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಫುಲ್ ಗೀಜೆಲ್ಲ ತುಂಬ್ಕೊಂಬಿಟ್ಟಿತ್ತು. ಹಾಗೆ ಅದು ಹೀಟ್ ಕಮ್ಮಿ ಆಗೋಕ್ಕೆ ಹರಳೆಣ್ಣೆ ಎಲ್ಲ ಹಚ್ಚಕ್ಕೆ ಹೇಳಿದ್ದಾರೆ, ಅದನ್ನು ಕೂಡ ಹಚ್ಚುತ್ತಾ ಇದ್ದೀನಿ. ಅದಾದಮೇಲೆ 3 ಜನಕ್ಕೂ ಪೀಸ್ ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲ ಸ್ಟಿಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಟೈಲರ್ ಇದ್ದರು, ಅಲ್ಲಿ ಕರ್ಕೊಂಡು ಬಂದಿದ್ದೆ ಅಳತೆ ಕೊಡೋಕ್ಕೆ. ಬುಜ್ಜಿ ಬೇಬಿಗೆ ಅಳತೆ ಕೊಡ್ಬೇಕಾದ್ರೆ ನನಗೆ ಒಂಥರ ಆಗ್ತಾಯಿತ್ತು. ಬಿಕಾಸ್ ಅಷ್ಟು ಪುಟಾಣಿ ಮಗುಗೂ ಹೆಂಗೆ ಶರ್ಟ್ ಇರುತ್ತೆ, ನನಗೆ ಅದೇ ಆಶ್ಚರ್ಯ ಆಗ್ತದೆ ಹೇಗಿರ್ಬೋದು ಅಂತ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ಫುಲ್ ಖುಷಿಯಾಗಿಂದ ಅಳತೆ ಎಲ್ಲ ಕೊಡ್ತಾ ಇದ್ದ. ಸೊ ಅವ್ನು ಕೊಟ್ಟಿದ್ದಾದ್ಮೇಲೆ ನಮ್ಮ ಹಸ್ಬೆಂಡು ಕೂಡ 3 ಜನಕ್ಕೂ ತಂದಿದ್ನಲ್ಲ ಪೀಸು. ಸೊ ಹಾಗಾಗಿ 3 ಜನನೂ
ಕೊಟ್ಟಿದ್ದಾರೆ. ನೋಡೋಣ ಹೇಗ್ ಬರುತ್ತೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು 3 ಜನನು ಅಂದ್ರೆ 4 ಜನಕ್ಕೂ ಒಂದೇ ಥರ ಬಟ್ಟೆ. ಸೊ ಅಳತೆ ಎಲ್ಲ ಕೊಟ್ಟಾದ್ಮೇಲೆ ಚಿರುಗುನು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅವನಿಗೂ ಹೇರ್ ಕಟ್ ಎಲ್ಲ ಮಾಡಿಸ್ಬಿಡೋಣ ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಕರ್ಕೊಂಡು ಬಂದು ಹೇರ್ ಕಟ್ ಎಲ್ಲ ಮಾಡಿಸಿ ಮನೆಗೆ ಬಂದಮೇಲೆ ಬುಜ್ಜಿ ಬಿಬಿಗೋಸ್ಕರ ರಾಗಿನ ಮೊಳಕೆ ಕಟ್ಟಿದ್ದೆ. ಅದು ಕೂಡ ಫುಲ್ ಡ್ರೈ ಆಗಿತ್ತು. ಅದನ್ನು ಕೂಡ ಇವಾಗ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಈ ಪೌಡರ್ನ ನಾವು ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಹಾಗೆ ಕೂಡ ನಾವು ಸರಿ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿದ ಕಾಳು ಮಕ್ಕಳಿಗೆ ತುಂಬ ಒಳ್ಳೇದಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಫ್ರೈ ಮಾಡಿ ಇವಾಗ ಎತ್ತಿ ಪೌಡರ್ ಮಾಡಿ ಜಲ್ಡಿ ಹಿಡ್ಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಎಲ್ಲ ಥರ ಫುಡ್ ಯೂಸ್ ಮಾಡ್ಬೋದು. ಅರ್ಜೆಂಟಿಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ. ಸೊ ನೋಡಿದ್ರಲ್ಲ ಹೀಗೆ ಹೋಗ್ತಾ ಇದೆ ಬುಜ್ಜಿ ಬೇಬಿಗೆ ನಾಮಕರಣಕ್ಕೆ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗೇ ನಡೀತಾ ಇದೆ. ನಾನಂತೂ ಫುಲ್ ಖುಷಿಯಾಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇದೇ ಥರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.